ಇಂದಿನ ಹಾಟ್ ಟಾಪಿಕ್ ಆದ ಸಕ್ಕರೆಯ ಸೇವನೆ ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ನೋಡೋಣ. ನಮ್ಮ ದಿನನಿತ್ಯದ ಜೀವನ ಶೈಲಿಯಲ್ಲಿ ಸಕ್ಕರೆಯ ಪಾತ್ರ ದೊಡ್ಡದಾಗಿದೆ. ಸಕ್ಕರೆಯ ಕೆಮಿಕಲ್ ಫಾರ್ಮುಲಾವು C12H22O11 ಆಗಿದ್ದು, ಸಕ್ಕರೆಯು ದೊಡ್ಡವರಿಂದ ಹಿಡಿದು ಸಣ್ಣ ಮಕ್ಕಳವರೆಗೂ ಅದರದ್ದೇ ಆದ ಪ್ರಭಾವವನ್ನು ಬೀರುತ್ತಾ ಹೋಗಿದೆ. ಇದು ಮಕ್ಕಳಲ್ಲಿ ಬ್ರೆಡ್ ಬಿಸ್ಕೆಟ್ ರೂಪದಲ್ಲಿ ಪ್ರಭಾವ ಬೀರಿದರೆ, ದೊಡ್ಡವರಲ್ಲಿ ಇದು ಟೀ ಕಾಫಿ ರೂಪದಲ್ಲಿ ಪ್ರಭಾವ ಮೂಡುತ್ತಾ ಬಂದಿದೆ. WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ನ ಪ್ರಕಾರ ಒಂದು ದಿನಕ್ಕೆ 25 ಗ್ರಾಂಕ್ಕಿಂತ ಕಡಿಮೆ ಸಕ್ಕರೆಯನ್ನು ದೇಹಕ್ಕೆ ಬಳಸಲು ಶಿಫಾರಸು ಮಾಡುತ್ತದೆ. ಇದನ್ನು ಫಾಲೋ ಮಾಡಿದರೆ ಮಾತ್ರ ದೇಹಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇರುವುದಿಲ್ಲ. ನಾವು ದಿನನಿತ್ಯದ ಜೀವನದಲ್ಲಿ ಜ್ಯೂಸ್, ಚಾಕ್ಲೇಟ್ಸ್, ಬಿಸ್ಕೆಟ್ ಹಲವಾರು ಬೇಕರಿಯ ಪದಾರ್ಥಗಳನ್ನು ಸ್ವಇಚ್ಛೆಯಿಂದ ಅನ್ಲಿಮಿಟೆಡ್ ಆಗಿ ಉಪಯೋಗಿಸುತ್ತೇವೆ. ನಾವು ಒಂದು ಜ್ಯೂಸ್ ಹಾಗೂ ಬಿಸ್ಕೆಟ್ಸ್ ಮತ್ತು ಚಾಕ್ಲೇಟ್ನ ಬಗ್ಗೆ ರಿಸರ್ಚ್ ಮಾಡಿದಾಗ ಬಂದಂತಹ ಶಾಕಿಂಗ್ ಡೇಟಾ ಇಲ್ಲಿ. ಒಂದು ಫೇಮಸ್ ಜ್ಯೂಸ್ನ ನ್ಯೂಟ್ರಿಷನ್ ಅನ್ನು ಚೆಕ್ ಮಾಡಿದಾಗ 200 ml ಜ್ಯೂಸ್ ಪ್ಯಾಕ್ನಲ್ಲಿ ಅದರಲ್ಲಿರುವ ಸಕ್ಕರೆಯ ಅಂಶವು 15.5 ಗ್ರಾಂ ಇದ್ದು, ಮತ್ತಷ್ಟು ಸಿಹಿಯನ್ನು ಹೆಚ್ಚಿಸಲು 13.4 ಗ್ರಾಂ ಸಕ್ಕರೆಯನ್ನು ಹೆಚ್ಚಿನ ರೂಪದಲ್ಲಿ ಜ್ಯೂಸ್ ಪ್ಯಾಕ್ನಲ್ಲಿ ಹಾಕಲಾಗಿದೆ. ಅದೇ ರೀತಿ ಒಂದು ಚಾಕ್ಲೇಟ್ ಪ್ಯಾಕ್ನ ನ್ಯೂಟ್ರಿಷನ್ ಚಾರ್ಟ್ ಅನ್ನು ನೋಡಿದಾಗ 100 ಗ್ರಾಂ ಚಾಕ್ಲೇಟ್ ಪ್ಯಾಕ್ನಲ್ಲಿ 56 ಗ್ರಾಂ ಸಕ್ಕರೆಯನ್ನು ಸೇರಿಸಲಾಗಿದೆ. ಮತ್ತು ಒಂದು ಬಿಸ್ಕೆಟ್ ಪ್ಯಾಕ್ನ ನ್ಯೂಟ್ರಿಷನ್ ಚಾರ್ಟ್ ಅನ್ನು ನೋಡಿದಾಗ 100 ಗ್ರಾಂ ಬಿಸ್ಕೆಟ್ನಲ್ಲಿ 20.8 ಗ್ರಾಂ ಸಕ್ಕರೆಯನ್ನು ಸೇರಿಸಲಾಗಿದೆ. WHOನ ರಿಪೋರ್ಟ್ನ ಪ್ರಕಾರ ನಿಯಮ ಪಾಲಿಸಿದರೆ ಒಂದು ಬಿಸ್ಕೆಟ್ ಅಥವಾ 2 ಜ್ಯೂಸ್ ಹಾಗೂ 50 ಗ್ರಾಂ ಚಾಕ್ಲೇಟನ್ನು ಸೇವಿಸಿದರೆ 24 ಗಂಟೆಗಳ ಕಾಲ ಯಾವುದೇ ಸಕ್ಕರೆಯ ಪದಾರ್ಥವನ್ನು ಸೇವಿಸದೇ ಹೋದರೆ ಆಗ ಮಾತ್ರ ಈ ಸಕ್ಕರೆಯು ಆರೋಗ್ಯಕ್ಕೆ ಒಳ್ಳೆಯದು. ಇಲ್ಲವಾದಲ್ಲಿ ಹೆಚ್ಚಿನ ಸಕ್ಕರೆಯ ಸೇವನೆ ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂದರೆ, ಮೊದಲನೇದಾಗಿ ಹೆಚ್ಚಿನ ತೂಕದ ಸಮಸ್ಯೆ, ಅದರ ಜೊತೆಗೆ ಹೃದಯದ ಸಮಸ್ಯೆ ಹಾಗೂ ಬ್ಲಡ್ ಪ್ರೆಷರ್ನಂತಹ ಸಮಸ್ಯೆ. ವಯಸ್ಕರಲ್ಲಿ ಬ್ಯಾಡ್ ಸ್ಕಿನ್ ಪ್ರಾಬ್ಲಮ್ಸ್. ಹೆಚ್ಚಿನ ಸಕ್ಕರೆಯ ಸೇವನೆ ಮುಖದ ಕಾಂತಿಯನ್ನೂ ಸಹ ಹಾಳು ಮಾಡುತ್ತದೆ. ಹಾಗೂ ಅದೇ ರೀತಿ ಹೈ ಕೊಲೆಸ್ಟ್ರಾಲ್, ಲಿವರ್ ಡಿಸೀಸ್ನಂತಹ ಸಮಸ್ಯೆ. ಹೆಚ್ಚಿನ ಸಕ್ಕರೆ ಇರುವ ಚಾಕ್ಲೇಟನ್ನು ಸೇವಿಸಿದರೆ ಮಕ್ಕಳಲ್ಲಿ ಹಲ್ಲಿನ ಸಮಸ್ಯೆಯನ್ನೂ ಕಾಣಬಹುದು. ಹಾಗೂ ತಡರಾತ್ರಿ ಆದರೂ ನಿದ್ದೆ ಬಾರದೇ ಇರುವುದು, ಮೂಡ್ ಪ್ರಾಬ್ಲಮ್ಸ್ನಂತಹ ಹಲವಾರು ಸಮಸ್ಯೆಗಳನ್ನು ಸಕ್ಕರೆಯಿಂದ ಎದುರಿಸಬಹುದಾಗಿದೆ. ಸಕ್ಕರೆ ಇರುವ ಪದಾರ್ಥಗಳನ್ನು ಸೇವಿಸುವುದನ್ನು ನಿಲ್ಲಿಸಿ ಬದಲಿ ರೂಪದಲ್ಲಿರುವ ಜೇನುತುಪ್ಪ ಆಗಿರಬಹುದು, ಬೆಲ್ಲ ಆಗಿರಬಹುದು, ಈ ಪದಾರ್ಥಗಳನ್ನು ಉಪಯೋಗಿಸುವುದರಿಂದ ದೇಹಕ್ಕೆ ಯಾವುದೇ ರೀತಿಯ ಹಾನಿ ಉಂಟಾಗುವುದಿಲ್ಲ. ಮತ್ತೊಮ್ಮೆ ನಿಮ್ಮ ಭೇಟಿ ಮುಂದಿನ ಹಾಟ್ ಟಾಪಿಕ್ನ ಮುಖಾಂತರ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.